ನೋಡಿ ಸರ್, ಇದು ಲ್ಯಾಂಡ್ ಒಳಗಡೆ ನಿಂತು ಗಿಡ ಮಾಡ್ತಾಯಿದ್ದೀನಿ. 17 ಕುಂಟೆ ಬಂದಿರುವಂಥ ಜಾಗ. ಮಣ್ಣಂತೂ ತುಂಬ ರೆಡ್ ಮಣ್ಣು, ತುಂಬ ಚೆನ್ನಾಗಿದೆ. ಎಲ್ಲ ಸುತ್ತ ರೈತರವು ತೋಟಗಳೇ. ಥಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಈಶಾನ್ಯ ಮೂಲನೂ ಬೆಳೆದೈತೆ, ಕುಬೇರ ಮೂಲನೂ ಬೆಳೆದೈತೆ. ಜಾಗ ಮಾತ್ರ ಒಂಚೂರು ಹಿಂದೆಗಡೆ ಕುಬೇರ ಮೂಲ ತಮ್ಮ ಎಲ್ ಸೇಪ್ ಐತೆ. ಈಶಾನ್ಯ ಮೂಲ ಸೂಪರಾಗಿದೆ. ಥಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. 17 ಕುಂಟೆ, ಒಂದು 2 ರಿಂದ 3 ಕುಂಟೆ ಕರೋ ಬರ್ಬೋದು. ಇದೇ ಜಾಗ ನೋಡಿ, ಮಣ್ಣಂತೂ ಎಲ್ಲ ರೆಡ್ ಸಾಯಿಲ್ ಹಿಂಗೆ ಇದೆ. ಮಣ್ಣು ತುಂಬ ರೆಡ್ ಸಾಯಿಲು. 17 ಕುಂಟೆ. ಒಂದು ಕಡೆ ರೈತರ ಜಮೀನು, ಒಂದು ಕಡೆ ಹಳ್ಳ ಬರ್ತದ. ಜಾಗ ನೋಡಿ, ಎಲ್ಲ ಇದೇ ರೀತಿ ಮಣ್ಣು. ಬೋರ್ ಅಂತೂ ಎಲ್ಲ ಒಂದು 100-150 ಅಡಿ 100 ಅಡಿಗೆಲ್ಲ ನೀರು. ಒಂದು ಫಾರಮ್ ಹೌಸ್ ಮಾಡ್ಕಿರ್ತೀವಿ ಅನ್ನೋರ್ಗೆ ಜಾಗ ಸೂಪರಾಗೈತೆ. ತಾರ್ ರೋಡ್ಗೆ ಅಟ್ಯಾಚು. ಊರಿಂದ 1 ಕಿಲೋಮೀಟ್ರು ತಾರ್ ರೋಡ್ ಪಾಯಿಂಟು. ಮಳವಳ್ಳಿಯಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತಾ ತಾರ್ ರೋಡ್ ಪಾಯಿಂಟು. 17 ಕುಂಟೆ. ಎಲ್ಲ ಸುತ್ತ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ತೋಟಗಳು, ರೈತರವರು, ಊರಿನವರ ತೋಟಗಳು. ಒಂದು 2 ರಿಂದ 3 ಕುಂಟೆ ಕರೋ ಬರ್ತದ. 17 ಕುಂಟೆ ಇರುವಂಥ ಜಾಗ. ತಾರ್ ರೋಡ್ ತೋರಿಸ್ತೀನಿ ನೋಡಿ. ಈ ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಹೆಚ್ಚು ಕಮ್ಮಿ ರೋಡ್ಗೆ, ಈ ತಾರ್ ರೋಡ್ಗೆ ಒಂದು 100-125 ಅಡಿ ಸಿಗ್ತದ. ಇದೇ ರೋಡ್ಗೆ ಮಳವಳ್ಳಿಯಿಂದ 10 ಕಿಲೋಮೀಟ್ರು. ಜಾಗ ತೋರಿಸ್ತೀನಿ ನೋಡಿ. ಇದೇ ಜಾಗ 17 ಕುಂಟೆ. ಕುಬೇರ ಮೂಲನೂ ಬೆಳೆದೈತೆ, ಈಶಾನ್ಯದ ಮೂಲನೂ ಬೆಳೆದೈತೆ. ಜಾಗ ಮಾತ್ರ ಸೂಪರಾಗಿದೆ. ಒಂದು ತೋಟ ಮಾಡ್ಕೊಂಡು ಮನೆ ಮಾಡ್ಕಿರ್ತೀವಿ ಅನ್ನೋರ್ಗೆ ಇರೋರ್ಗೆ ಸೂಪರಾಗಿದೆ. 17 ಕುಂಟೆ, ಒಂದು 2 ರಿಂದ 3 ಕುಂಟೆ ಕರೋ ಬರ್ಬೋದು. ಇದೇ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಮಳವಳ್ಳಿಯಿಂದ 10 ಕಿಲೋಮೀಟ್ರು. ಇವರು ಕುಂಟೆ 1,25,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ.